ಅಲ್ಲ, ಯತೀಂದ್ರ ಅವ್ರ ಬಾಯಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳ್ತಿದ್ದಾರೆ ಅಂತಂದು ಬಿಜೆಪಿ ಅವರು ಹೇಳ್ತಿದ್ದಾರೆ ರೀ. ಸಿದ್ದರಾಮಯ್ಯ ಅವರು ತೂಕದ ರಾಜಕಾರಣಿ. ಅವರೊಬ್ಬ ಉತ್ತಮವಾದ ಆಡಳಿತಗಾರರು, ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಡೋಂಥ ವ್ಯಕ್ತಿತ್ವ. ಅವ್ರು ಹಿಂಗೆಲ್ಲ ಬಾಲಿಸಿ ಅವರು ನಿಮಗೆ ಮಾಹಿತಿ ಪ್ರಕಾರ ನಿಮಗೊಂದು ಮಾಹಿತಿ ಹೇಳ್ತೀನಿ. ಅವರವರ ಕುಟುಂಬದವ್ರನ್ನ ಯಾರನ್ನೂ ರಾಜಕೀಯಕ್ಕೆ ತಂದಿದ್ದಿಲ್ಲ. ಅಂಥ ಒಂದು ಅಧಿಕಾರ ಅಂಥ ಒಂದು ಇಂಥದಕ್ಕೆ ಹೋದ್ರೂ ಎಲ್ಲಿವರೆಗೂ ತಂದಿದ್ದಿಲ್ಲ. ಅವ್ರು ಇತ್ತೀಚೆಗೆ ರಾಜಕೀಯ ಕೊನೆ ದಿನಗಳಂತ ಅವ್ರೇನು ಇವ್ರು ಹೇಳಿದ್ದಾರೆ ಯತೀಂದ್ರ ಅವರು. ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲ ರಾಜಕೀಯಕ್ಕೆ ಬಿಡ್ಕೊಂಡಿದ್ದಾರೆ ಯತೀಂದ್ರ ಸಾಹೇಬ್ರವ್ರನ್ನ. ಅವ್ರು ಆ ಥರ ವ್ಯಕ್ತಿತ್ವ ಅಲ್ಲ. ಸುಮ್ಮನೆ ಯಾರೋ ಒಂದು 4-5 ಜನ ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಸುಮ್ಮನೆ ಯಾರ್ಯಾರ್ದು ಹೆಸರು ಬಿಡೋದು, ಸುಮ್ಮನೆ ಏನೇನೋ ಹೇಳ್ಕೊಡೋದು. ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲರೂ ಕೊಟ್ಟಿದ್ದಾರೆ. ಅವ್ರು ಸ್ವಾಭಾವಿಕವಾಗಿ ಮಾಧ್ಯಮದವ್ರು ಕೇಳಿದಾಗ ಈಗ ನಾನು ಮುಖ್ಯಮಂತ್ರಿ ಇದ್ದೀನಿ ಅಂತಾರೆ. ನಾನು ಮುಖ್ಯಮಂತ್ರಿ ಇಳಿಯಲ್ಲ ಅಂತೆಲ್ಲರೂ ಹೇಳಿದ್ದಾರೆ. ಸುಮ್ಮನೆ ಇವ್ರು ಏನು ಗೊಂದಲಗಳು ಕೊಡಬಾರ್ದು. ಆಮೇಲೆ ತಾವೊಂದು ಹೇಳ್ತೀರಿ, ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಹೇಳ್ತೀರಿ. ಅವರು ಮೊನ್ನೆ ಏನು DCC ಬ್ಯಾಂಕ್ ಚುನಾವಣೆ ಆದಾಗ ಒಂದು ಉತ್ತರ ಅವರು ಹೇಳಿಕೆಗೆ ಪೊಲೀಸ್ ಸ್ಟಾಪ್ ಇಟ್ಬಿಟ್ರು. ನಾನು 2033 ಕ್ಲೈಮ್ ಮಾಡೋದು ಅಂತ ಅವರು ಒತ್ತಿ ಹೇಳಿದ್ದಾರೆ. ನಾನು 2033 ಇನ್ನೂ 10 ಇಯರ್ಸ್ ಅವ್ರ ಕ್ಲೈಮು. ಹಂಗಿದ್ದಾಗ ಯಾಕೆ ಗೊಂದಲ? ಎಲ್ಲ ಸುಸೂತ್ರವಾಗಿ ನಡೀತಿರ್ಬೇಕಾರೆ ಗೊಂದಲ ಯಾಕೆ ತರಬೇಕು? ಅಲ್ಲ, ಯತೀಂದ್ರ ಅವ್ರ ಬಾಯಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳ್ತಿದ್ದಾರೆ ಅಂತಂದು ಬಿಜೆಪಿ ಅವರು ಹೇಳ್ತಿದ್ದಾರೆ ರೀ. ಸಿದ್ದರಾಮಯ್ಯ ಅವರು ತೂಕದ ರಾಜಕಾರಣಿ. ಅವರೊಬ್ಬ ಉತ್ತಮವಾದ ಆಡಳಿತಗಾರರು, ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಡೋಂಥ ವ್ಯಕ್ತಿತ್ವ. ಅವ್ರು ಹಿಂಗೆಲ್ಲ ಬಾಲಿಸಿ ಅವರು ನಿಮಗೆ ಮಾಹಿತಿ ಪ್ರಕಾರ ನಿಮಗೊಂದು ಮಾಹಿತಿ ಹೇಳ್ತೀನಿ. ಅವರವರ ಕುಟುಂಬದವ್ರನ್ನ ಯಾರನ್ನೂ ರಾಜಕೀಯಕ್ಕೆ ತಂದಿದ್ದಿಲ್ಲ. ಅಂಥ ಒಂದು ಅಧಿಕಾರ ಅಂಥ ಒಂದು ಇಂಥದಕ್ಕೆ ಹೋದ್ರೂ ಎಲ್ಲಿವರೆಗೂ ತಂದಿದ್ದಿಲ್ಲ. ಅವ್ರು ಇತ್ತೀಚೆಗೆ ರಾಜಕೀಯ ಕೊನೆ ದಿನಗಳಂತ ಅವ್ರೇನು ಇವ್ರು ಹೇಳಿದ್ದಾರೆ ಯತೀಂದ್ರ ಅವರು. ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲ ರಾಜಕೀಯಕ್ಕೆ ಬಿಡ್ಕೊಂಡಿದ್ದಾರೆ ಯತೀಂದ್ರ ಸಾಹೇಬ್ರವ್ರನ್ನ. ಅವ್ರು ಆ ಥರ ವ್ಯಕ್ತಿತ್ವ ಅಲ್ಲ. ಸುಮ್ಮನೆ ಯಾರೋ ಒಂದು 4-5 ಜನ ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಸುಮ್ಮನೆ ಯಾರ್ಯಾರ್ದು ಹೆಸರು ಬಿಡೋದು, ಸುಮ್ಮನೆ ಏನೇನೋ ಹೇಳ್ಕೊಡೋದು. ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲರೂ ಕೊಟ್ಟಿದ್ದಾರೆ. ಅವ್ರು ಸ್ವಾಭಾವಿಕವಾಗಿ ಮಾಧ್ಯಮದವ್ರು ಕೇಳಿದಾಗ ಈಗ ನಾನು ಮುಖ್ಯಮಂತ್ರಿ ಇದ್ದೀನಿ ಅಂತಾರೆ. ನಾನು ಮುಖ್ಯಮಂತ್ರಿ ಇಳಿಯಲ್ಲ ಅಂತೆಲ್ಲರೂ ಹೇಳಿದ್ದಾರೆ. ಸುಮ್ಮನೆ ಇವ್ರು ಏನು ಗೊಂದಲಗಳು ಕೊಡಬಾರ್ದು. ಆಮೇಲೆ ತಾವೊಂದು ಹೇಳ್ತೀರಿ, ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಹೇಳ್ತೀರಿ. ಅವರು ಮೊನ್ನೆ ಏನು DCC ಬ್ಯಾಂಕ್ ಚುನಾವಣೆ ಆದಾಗ ಒಂದು ಉತ್ತರ ಅವರು ಹೇಳಿಕೆಗೆ ಪೊಲೀಸ್ ಸ್ಟಾಪ್ ಇಟ್ಬಿಟ್ರು. ನಾನು 2033 ಕ್ಲೈಮ್ ಮಾಡೋದು ಅಂತ ಅವರು ಒತ್ತಿ ಹೇಳಿದ್ದಾರೆ. ನಾನು 2033 ಇನ್ನೂ 10 ಇಯರ್ಸ್ ಅವ್ರ ಕ್ಲೈಮು. ಹಂಗಿದ್ದಾಗ ಯಾಕೆ ಗೊಂದಲ? ಎಲ್ಲ ಸುಸೂತ್ರವಾಗಿ ನಡೀತಿರ್ಬೇಕಾರೆ ಗೊಂದಲ ಯಾಕೆ ತರಬೇಕು?